ಎಲ್ಲೂ ಕೂಡ ನೆಗೆಟಿವ್ ಮಾತು, ಅಯ್ಯೋ ಹಾಳಾದ ಬೇಸಿಗೆ, ಅಯ್ಯೋ ಹಾಳಾದ ಚಳಿಗಾಲ, ಅಯ್ಯೋ ಹಾಳಾದ ಮಳೆಗಾಲ, ಅವೆಲ್ಲ ಬಿಟ್ಟುಬಿಡಿ. ನೀರು ಕುಡಿತಾ ಇದ್ದರೆ ಬೆವತ್ತು ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಅಂತೀವಿ. ದೇಹದಲ್ಲಿ ನೀರು ಸ್ವೆಟಿಂಗ್ ಜಾಸ್ತಿ ಆಗಿಬಿಟ್ಟು ಮಕ್ಕಳು ಸುಸ್ತಾಗಿ ಹೋಗ್ತವೆ. ಮೊದಲು ಮಕ್ಕಳಿಗೆ ತಣ್ಣೀರು ಸ್ನಾನ ಅಲ್ಲ, ಲೂಕ್ ವಾರ್ಮ್, ಸುಮ್ಮನೆ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಸ್ವೆಟಿಂಗ್ ಹೆಚ್ಚಿಗೆ ಆಗಲ್ಲ. ಇದರಿಂದ ಪ್ರೊಟೆಕ್ಷನ್, ಈ ಬಿಸಿಲಿನಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ದಯವಿಟ್ಟು 12 ಗಂಟೆಯಿಂದ 4 ಗಂಟೆ ಮಧ್ಯೆ ಆದಷ್ಟು ನೀವು ಮಕ್ಕಳನ್ನ ಬಿಸಿಗೆ ಕಳಿಸ್ಬೇಡಿ, ಹಿರಿಯರನ್ನ ಹೊರಗಡೆ ಹೋಗೋದು ಬಿಡಬೇಡಿ. ನಮಸ್ಕಾರ. ನಮ್ಮ ದೇಶದಲ್ಲಿ ಸೀಸನ್ಸ್ ಅಂತೀವಿ ನಾವು, ಋತುಗಳ ದೇಶ ನಮ್ಮದು. ಪ್ರಪಂಚದಲ್ಲಿ ಎಲ್ಲ ಕಡೆ ಋತುಗಳಿದ್ದಾವೆ, ಆದರೆ ಭಾರತದಲ್ಲಿ 4 ಋತುಗಳು ಭಾಳ ಇಂಪಾರ್ಟೆಂಟ್: ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ವಸಂತ ಕಾಲ. ಈಗ ಬೇಸಿಗೆ ಕಾಲ ಅಂದರೆ ಯೂಶಲಿ ಮಾರ್ಚ್ ಟು ಮೇ, ಡಿಸೆಂಬರ್ ಟು ಫೆಬ್ರವರಿ ಚಳಿಗಾಲ ಮುಗಿದೋಯ್ತು, ಶಿವರಾತ್ರಿ ಮುಗಿದೋಯ್ತು. ಸೊ ಆದ್ದರಿಂದ ಈಗ ಊರ ಬೇಸಿಗೆ ಶುರುವಾಗುತ್ತೆ. ಭಾಳ ಜನ ಹಳ್ಳಿ ಕಡೆ ಹೇಳ್ತಾರೆ ಉಗಾದಿಗೆ ಊರ ಬಿಸಿಲು ಬರುತ್ತೆ, ಚಳಿಗಾತಿ ಶಿವ ಅಂತ ಚಳಿ ಹೊರಟೋಗುತ್ತೆ ಅಂತ. ಆದ್ದರಿಂದ ಈ ಬೇಸಿಗೆ ಹೆಂಗೆ ಅದನ್ನು ನಾವು ಫೇಸ್ ಮಾಡಬೇಕು? ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ. ಬೇಸಿಗೆ ಕಾಲದಲ್ಲಿ ಹೆಂಗೆ ಬದುಕಬೇಕು? ಮೊದಲನೇದಾಗಿ ಒಬ್ಬ ವೈದ್ಯನಾಗಿ ನಾವು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಆ ಸೀಸನಿಗೆ ತಕ್ಕಂಗೆ ನೀವು ಬದುಕೋದನ್ನು ಕಲಿಬೇಕು. ಎಲ್ಲೂ ಕೂಡ ನೆಗೆಟಿವ್ ಮಾತು, ಅಯ್ಯೋ ಹಾಳಾದ ಬೇಸಿಗೆ, ಅಯ್ಯೋ ಹಾಳಾದ ಚಳಿಗಾಲ, ಅಯ್ಯೋ ಹಾಳಾದ ಮಳೆಗಾಲ, ಅವೆಲ್ಲ ಬಿಟ್ಟುಬಿಡಿ. ಋತುಗಳು ಅದು ತಕ್ಕಂಗೆ ಬರ್ತಾ ಇರ್ತವೆ. ಮನುಷ್ಯನ ಜೀವನದಲ್ಲಿ ಈ ಋತುಗಳು ತನ್ನದೇ ಆದ ಪರಿಣಾಮಗಳು ಇರ್ತವೆ. ಅದಕ್ಕೋಸ್ಕರ ನಿಮಗೆ ಕೆಲವು ಎಚ್ಚರಿಕೆಯ ಗಂಟೆಗಳು. ಈ ಬೇಸಿಗೆಯಲ್ಲಿ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ವೇದಗಳಲ್ಲೂ ಈ ಋತುಗಳಿದ್ದಾವೆ: ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತು, ಶಿಶಿರ್, ಈ ಥರ 6 ಸೀಸನ್ಸ್ ಇದ್ದಾವೆ ನಮ್ಮ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ. ಬಟ್ ನಿಮ್ಮ ಬೇಸಿಗೆಯ ಬಗ್ಗೆ 1-2-3 ಇನ್ಫಾರ್ಮೇಷನ್ ನಿಮಗೆ. ಭಾಳ ಹೀಟ್ ಇರುತ್ತೆ. ಎಷ್ಟುವರೆಗೂ ಇರುತ್ತೆ? 45 ಡಿಗ್ರಿಯಿಂದ 47 ಡಿಗ್ರಿವರೆಗೂ ಹೋಗುತ್ತೆ. ಆದರೆ ನಮ್ಮ ಬೆಂಗಳೂರು ಆ ಮಟ್ಟಕ್ಕೆ ಹೋಗಲ್ಲ. ಆದರೆ ನಾನು MBBS ಓದಿದ್ದು ಬಳ್ಳಾರಿ ಒಳಗೆ. ನಾನು 5 ವರ್ಷ ಬೇಸಿಗೆಯಲ್ಲಿ 45 ಡಿಗ್ರಿ ಟೆಂಪ್ರೇಚರ್ನಲ್ಲಿ ನಾವು MBBS ಮಾಡಿದವರು. ಇವತ್ತು ಕೂಡ ನನ್ನ ಟೀಚರ್ ಯಾವಾಗಲೂ ಹೇಳೋರು, ಬಳ್ಳಾರಿಯಲ್ಲಿ 2 ಸೀಸನ್ನು, ಸಮ್ಮರ್ ಆ್ಯಂಡ್ ಸೂಪರ್ ಸಮ್ಮರ್ ಅನ್ನೋರು. ಆದರೆ ನಮ್ಮ ಬೆಂಗಳೂರಿನಾಗ ಹಂಗಿಲ್ಲ. ಬೆಂಗಳೂರನ್ನ AC ಸಿಟಿ ಆಫ್ ದ ವರ್ಲ್ಡ್ ಅಂತಾರೆ, ಏರ್ ಕಂಡೀಷನ್ ಸಿಟಿ ಇದ್ದಂಗೆ. ಬಟ್ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಮಾತನಾಡುವಾಗ ಎಲ್ಲಿ ಬೇಸಿಗೆ ಅಂದರೆ ಮಾರ್ಚ್ ಎಂಡ್ ಅಥವಾ ಮಿಡ್ ಏಪ್ರಿಲ್ನಿಂದ ಮಿಡ್ ಜೂನ್ವರೆಗೂ ಈ ಕಾಲವನ್ನು ಬೇಸಿಗೆ ಕಾಲ, ಸುಡುಗಾಲ ಅಥವಾ ಬಿಸಿಲಿನ ಕಾಲ, ಸೆಕೆಗಾಲ ಅಂತೀವಿ ನಾವು. ಇದರ ಹೆಂಗೆ ಕ್ಲೈಮೇಟ್ ಇರುತ್ತೆ ಅಂದರೆ ಹಾಟ್, ಡ್ರೈ ಆ್ಯಂಡ್ ಸನ್ನಿ ವಿತ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಅಂತೀವಿ ನಾವು. ಆದರೆ ನೀವು ಮಂಗಳೂರು ಅಂತ ಕಡೆ ಹೋದರೆ ಹ್ಯುಮಿಡಿಟಿನೂ ಇರ್ತದೆ. ಅದೇ ನೀವು ನಾರ್ತ್ ಕರ್ನಾಟಕದ ಕಡೆ ಹೋದರೆ, ನಾರ್ತ್ ಇಂಡಿಯಾ ಹೋದ್ರಂತೂ 52 ಡಿಗ್ರಿವರೆಗೂ ಹೋಗುತ್ತೆ. ಬಟ್ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಕಾಳಜಿ ಬೇಡ. ನಮಗೆ ಏನೆಲ್ಲ ತೊಂದರೆಗಳು ಶುರುವಾಗುತ್ತೆ? ಒಂದು ಡಿಹೈಡ್ರೇಷನ್ ಅಂತೀವಿ ನಾವು. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಕುಡಿತಾ ಇದ್ದರೆ ಬೆವತ್ತು ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಅಂತೀವಿ. ದೇಹದಲ್ಲಿ ನೀರು ಸ್ವೆಟಿಂಗ್ ಜಾಸ್ತಿ ಆಗಿಬಿಟ್ಟು ಮಕ್ಕಳು ಸುಸ್ತಾಗಿ ಹೋಗ್ತವೆ. ಅದೊಂದು ಇಂಪಾರ್ಟೆಂಟು. ಸೊ ಇದನ್ನು ತಪ್ಪಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ದಯವಿಟ್ಟು ಸಾಕಷ್ಟು ನೀರು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು. ಮಕ್ಕಳಿಗೆ ಅವಕಾಶ ಸಿಕ್ಕಿದಾಗೆಲ್ಲ ನೀರಿನ ಜೊತೆಗೆ ಎಳನೀರು, ಮಜ್ಜಿಗೆ, ಅದ್ರ ಜೊತೆಗೆ ಸೀಸನಲ್ ಫ್ರೂಟ್ಸ್ನಲ್ಲೂ ಕೂಡ ನೀರಿರ್ತವೆ. ಆದ್ದರಿಂದ ದೇವರು ಭಾಳ ಬುದ್ಧಿವಂತ. ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ಮಾವಿನ ಹಣ್ಣು ಇವೆಲ್ಲವನ್ನು ಈ ಸೀಸನ್ನಲ್ಲೇ ಬಳಸೋದು. ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟು ಯಾವ ರೀತಿಯ ಬಟ್ಟೆಗಳನ್ನ ಹಾಕ್ಕೋಬೇಕು. ಅದರೊಳಗಾಗಿ ಮಕ್ಕಳಿಗೆ ದಯವಿಟ್ಟು ತೆಳು ಬಟ್ಟೆ, ಲೂಸಾದ ಬಟ್ಟೆ, ಅದರೊಳಗಾಗಿ ಬಿಳಿ ಬಟ್ಟೆ, ಲೈಟ್ ಕಲರ್ಡ್ ಕ್ಲಾತ್ಸು ಭಾಳ ಇಂಪಾರ್ಟೆಂಟು. 3ನೇದು ನಿಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಸನ್ನಿಂದ ಪ್ರೊಟೆಕ್ಷನ್, ಈ ಬಿಸಿಲಿನಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ದಯವಿಟ್ಟು
12 ಗಂಟೆಯಿಂದ 4 ಗಂಟೆ ಮಧ್ಯೆ ಆದಷ್ಟು ನೀವು ಮಕ್ಕಳನ್ನ ಬಿಸಿಗೆ ಕಳಿಸ್ಬೇಡಿ, ಹಿರಿಯರನ್ನ ಹೊರಗಡೆ ಹೋಗೋಕ್ಕೆ ಬಿಡಬೇಡಿ. ಇನ್ಫ್ಯಾಕ್ಟ್ ಬಳ್ಳಾರಿ, ಗುಲ್ಬರ್ಗ ಅಲ್ಲೆಲ್ಲ ಶಾಲೆಗಳನ್ನೇ ಸರ್ಕಾರನೇ 12 ಗಂಟೆ ಒಳಗಾಗಿ ಶಾಲೆ ಮುಗಿಸ್ಬೇಕು, ಮಧ್ಯಾಹ್ನ ಶಾಲೆ ಇರೋದಿಲ್ಲ. ಆ ಥರ ಈವನ್ ಹಾಸ್ಪಿಟ್ಲು ಕೂಡ ನಮ್ಮ ಒ ಪಿ ಡಿಗಳೆಲ್ಲ 12 ಗಂಟೆಗೆ ಕ್ಲೋಸ್ ಆಗೋದು. ಸೊ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟ್. ಆದರೂ ಬಿಸಿಲಿನಲ್ಲಿ ಹೋಗಬೇಕು ಅಂದರೆ ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಸನ್ಸ್ಕ್ರೀನ್ ಬರುತ್ತೆ, ಹಚ್ಕೊಂಡು ಹೋಗಬೇಕು. ಸನ್ ಗ್ಲಾಸಸ್ ಇರುತ್ತೆ, ಹಾಕ್ಕೋಬೇಕು. ಕ್ಯಾಪು ಇವೆಲ್ಲ ಎಲ್ಲಿ ಅಂದರೆ ಎಲ್ಲೋ ನೀವು ಟೂರ್ ಹೊರಟುಬಿಟ್ಟಿರ್ತೀರಿ, ಎಲ್ಲೋ ಬಿಜಾಪುರಕ್ಕೋ ಗುಲ್ಬರ್ಗಾಗೋ, ಆದಷ್ಟು ಅವಾಯ್ಡ್ ಮಾಡಬೇಕು ನೀವು. ಆದರೂ ವಿಧಿ ಇಲ್ಲ, ಟೂರ್ ಹೋಗ್ಬಿಟ್ಟಿದ್ದೀರಿ, ಆ ಟೈಮ್ನಲ್ಲಿ ಬಿಸಿಲಿನಲ್ಲಿ ಹೋಗಬೇಕಾದ್ರೆ ನಿಮ್ಮ ಪ್ರೊಟೆಕ್ಷನ್ನ ನೀವೇ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟು. ಸೊ ಊಟಕ್ಕೆ ಬಂದರೆ ಬೇಸಿಗೆಯಲ್ಲಿ ಯಾವ ರೀತಿಯ ಊಟ, ದಯವಿಟ್ಟು ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕಡಿಮೆ ಮಾಡಿ. ಪರ್ಟಿಕ್ಯುಲರ್ಲಿ ಮಟನ್ನು ಇದನ್ನು ತಿಂದರೆ ನೀವು ಬೇಸಿಗೆಯಲ್ಲಿ ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಅನ್ಕಂಫರ್ಟಬಲ್ ಇರುತ್ತೆ, ಬೇಗ ಡೈಜೆಸ್ಟ್ ಆಗೋಲ್ಲ. ಆದಷ್ಟು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಇದನ್ನು ಊಟ ಮಾಡೋದನ್ನು ಕಲಿಬೇಕು ನೀವು. ಈ ಸಾತ್ವಿಕ ಆಹಾರಗಳು ಇವನ್ನ ಉಪಯೋಗಿಸ್ಕೊಳ್ಳಿ. ಸೊ ಇದರಿಂದ ನಿಮಗೆ ಹಣ್ಣುಗಳು, ಅದರೊಳಗಾಗಿ ಲೆಮನ್ ಜ್ಯೂಸು, ಸಿಟ್ರಸ್ ಫ್ರೂಟ್ಸ್ ಇರೋವಂಥವನ್ನ ನಿಮಗೆ ಎಲೆಕ್ಟ್ರೋಲೈಟ್ಸು ಅದೆಲ್ಲ ಇಂಪಾರ್ಟೆಂಟ್ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ನ್ಯಾಚುರಲ್ ಒನ್ ಆಫ್ ದಿ ಬೆಸ್ಟ್ ವಾಟರ್ ಅಂದರೆ ಎಳನೀರು, ತೆಂಗಿನ ನೀರು. ಸೊ ಅದು ಭಾಳ, ನಿಂಬೆ ನೀರು, ತೆಂಗಿನ ನೀರು, ಇದು ಭಾಳ ಇಂಪಾರ್ಟೆಂಟು. ಸೊ ನಾನು ನಿಮಗೆ ಅವಾಯ್ಡ್ ಮಾಡೋದು ಹೇಳಿದ್ದೀನಿ, ಯಾವ ರೀತಿ ಬಟ್ಟೆ ಹಾಕೋದು ಹೇಳಿದ್ದೀನಿ, ಯಾವ ರೀತಿ ಆಹಾರ ತೊಗೊಳ್ಳೋದು ಹೇಳಿದ್ದೀನಿ. ಬಟ್ ಕೆಲವು ಕಾಯಿಲೆಗಳ ಬಗ್ಗೆ ನಿಮಗೆ ಎಚ್ಚರ ಇರಲಿ. ಇವನಿಗೆ ಚಳಿಗಾಲದಲ್ಲಿ ಹೆಂಗೆ ನೆಗಡಿ, ಕೆಮ್ಮು, ಜ್ವರ ಬರುತ್ತಲ್ಲ, ಬೇಸಿಗೆಯ ಕಾಲದಲ್ಲಿ ನಿಮಗೆ ಸನ್ ಬರ್ನ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಸನ್ ಸ್ಟ್ರೋಕ್ ಅಂತೀವಿ. ಅದು ಯೂಶ್ವಲಿ ನಮ್ಮ ಸೌತ್ ಇಂಡಿಯಾ ಒಳಗೆ ಭಾಳ ಕಡಿಮೆ. ನಾರ್ತ್ ಕರ್ನಾಟಕಕ್ಕೆ ಹೋದರೆ, ನಾರ್ತ್ ಇಂಡಿಯಾಗೆ ಹೋದರೆ ನಿಮಗೆ ಸನ್ ಸ್ಟ್ರೋಕ್ ಕೂಡ ಆಗುತ್ತೆ, ಬಟ್ ಇಲ್ಲಿ ಕಡಿಮೆ. ಬಟ್ ಎಲ್ಲೋ ಒಂದು ಕಡೆ ಸ್ಕಿನ್ ಇರಿಟೇಷನ್ ನಿಮಗೆ. ಸೊ ಅದರಿಂದ ಸ್ಕಿನ್ ಪ್ರೊಟೆಕ್ಷನ್ ಆಗಬೇಕು. ಆಮೇಲೆ ಫುಲ್ ಸ್ಲೀವ್ ಶರ್ಟ್ ಹಾಕಬೇಕು ಮಕ್ಕಳಿಗೆ ಬಿಸಿಲಿನಲ್ಲಿ ಓಡಾಡೋವಾಗೆ. ಆದಷ್ಟು ಬಿಸಿಲು ಜಾಸ್ತಿ ಇರೋ ಟೈಮ್ನಲ್ಲಿ ಹೊರಗಡೆ ಹೋಗಲಿಕ್ಕೆ ಬಿಡಬಾರ್ದು. ಆಮೇಲೆ ನೀವು ಲ್ಯೂಕ್ ವಾರ್ಮ್ ವಾಟ್ರ್ನಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ. ಬೆಳಗ್ಗೆ ಒಂದು ಸಾರಿ, ಪರ್ಟಿಕ್ಯುಲರ್ಲಿ ನೈಟ್ ಮಲ್ಕೊಳ್ಳೋದಕ್ಕೆ ಮೊದಲು ಮಕ್ಕಳಿಗೆ ತಣ್ಣೀರು ಸ್ನಾನ ಅಲ್ಲ, ಲೂಕ್ ವಾರ್ಮ್, ತುಂಬ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಿಗೆ ಸ್ವೆಟ್ಟಿಂಗ್ ಹೆಚ್ಚಿಗೆ ಆಗೋಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಹಣ್ಣುಗಳು ತಿನ್ನೋದು, ಎಲ್ಲೋ ಒಂದು ಕಡೆ ಸ್ಟ್ರೈನ್ ಆದಾಗ ಸುಧಾರಿಸ್ಕೊಳ್ಳೋದು, ಇದೆಲ್ಲವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹೋದರೆ ಓನ್ಲಿ ಥಿಂಗ್ ಅದು ಎಷ್ಟು ಚೆನ್ನಾಗಿ ಅವ್ರು ಮೇಂಟೈನ್ ಮಾಡಿದ್ದಾರೆ ಅದನ್ನು ನೋಡಬೇಕು. ಆಮೇಲೆ ಅನ್ಫಾರ್ಚುನೇಟ್ಲಿ ಬೇಸಿಗೆಗಾಲದಲ್ಲಿ ಜಾತ್ರೆಗಳು, ಊರ ಹಬ್ಬಗಳು ಜಾಸ್ತಿ. ಇಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳಿಂದ ನೀವು ಭಾಳ ಕೇರ್ಫುಲ್ಲಾಗಿರಬೇಕು. ವಾಟರ್ ಬಾರ್ನ್ ಇನ್ಫೆಕ್ಷನ್, ಕಾಲರಾ ಮತ್ತು ಟೈಫಾಯ್ಡು ಆ್ಯಂಡ್ ಜಾಂಡೀಸ್, ಇವು ಮೂರು ಕೂಡ ಹೆಪಟೈಟಿಸ್ ಎ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾಯಿಂದ ಬರುವಂಥ ಈ ಕಾಯಿಲೆಗಳು ಈ ಸಮ್ಮರ್ನಲ್ಲಿ ಜಾಸ್ತಿ. ಯಾಕಂದರೆ ನೊಣಗಳು ಜಾಸ್ತಿ ಇರ್ತವೆ. ಆ್ಯಂಡ್ ಮಸ್ಕಿಟೋ ಬೈಟ್ಸ್, ನೀವು ರಾತ್ರಿ ಹೊತ್ತು ಹೊರಗಡೆ ಸೆಕೆಗೋಸ್ಕರ ಜನ ಹೊರಗಡೆ ಮಲ್ಕೊಳ್ತಾರೆ, ಮಸ್ಕಿಟೋ ಬೈಟ್ನಿಂದ ಮಲೇರಿಯಾ ಬರುತ್ತೆ. ಹಗಲೊತ್ತು ಕಚ್ಚುವ ಸೊಳ್ಳೆಯಿಂದ ಡೆಂಗ್ಯೂ ಜ್ವರ ಬರುತ್ತೆ. ಆದ್ದರಿಂದ ಈ ರೀತಿಯ ಸಾಂಕ್ರಾಮಿಕ ರೋಗಗಳು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ವೆಕ್ಟಾರ್ ಬಾರ್ನ್ ಡಿಸೀಸಸ್ಸು ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ನೀವು ಗಮನ ವಹಿಸಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು. ಹಳ್ಳಿ ಹಾಡಿನಲ್ಲಿ ನಾನು ಭಾಳ ಸಾರಿ ಹೇಳ್ತಿರ್ತೀನಿ ನಾವೆಲ್ಲ ಹಳ್ಳಿ ರೈತರ ಮಕ್ಕಳು. ನೀವು ಹೆಂಗೆ ಸಿಟಿ ಒಳಗೆ ಎ ಸಿ ಚೇಂಬರ್ ಹಾಕ್ಕೊಂಡು ಮಲ್ಕೊಳ್ತೀರಲ್ಲ, ಅನ್ಫಾರ್ಚುನೇಟ್ಲಿ ಹಳ್ಳಿಗಳಲ್ಲಿ ಅವಕಾಶ ಇರೋದಿಲ್ಲ. ಅದಕ್ಕೆ ಮನೆಯ ಹತ್ರ ತಂಪಾದ ಮರಗಳನ್ನ ಇರಬೇಕು ನಿಮಗೆ. ಮನೆಯ ಹತ್ರ ಹಿತ್ತಲಿನಲ್ಲಿ ಇರತಕ್ಕಂಥ ಹೊಂಗೆಯ ಮರದ ಕೆಳಗಡೆ ನೀವು ಮಲ್ಕೊಂಡ್ರೆ ಅಥವಾ ಅದರ ಕೆಳಗಡೆ ಕೂತ್ಕೊಂಡ್ರೆ ನಿಮಗೆ ತಂಪಾಗಿರುತ್ತೆ. ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ ಹಿರಿಯರು. ಸೊ ಆದ್ದರಿಂದ ಅದು. ಆದರೆ ಹಳ್ಳಿಗಳ ಕಡೆ ಇನ್ನೊಂದು, ದಯವಿಟ್ಟು ರಾತ್ರಿ ಹೊತ್ತು ನೀವು ಹೊರಗಡೆ ಮಲಗಿದಾಗ ಸ್ನೇಕ್ ಬೈಟ್ಸು ಆಗೋದು, ಪ್ರಾಣಿಗಳು ಅಟ್ಯಾಕ್ ಆಗೋದು, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಯಾಕಂದರೆ ಕೆಲವು ಕಡೆ ತೋಳುಗಳ ಕಾಟ ಇಂಥವು ಇರ್ತವೆ. ಆದ್ದರಿಂದ ಅದ್ರ ಬಗ್ಗೆನೂ ನೀವು ಸಮ್ಮರ್ನಲ್ಲಿ ಎಚ್ಚರ ವಹಿಸಬೇಕು. ಬಟ್ ಜನರಲಿ ಸಮ್ಮರು ಯಾವಾಗಲೂ ಕೂಡ ಒಂದು 3 ತಿಂಗಳಿರುತ್ತೆ, ಜೂನ್ ಎಂಡವರೆಗೂ ಕೂಡ. ಆಗ ಮಳೆಗಾಲ ಶುರುವಾಗುತ್ತೆ. ಮಳೆಗಾಲದಲ್ಲೇ ಬೇರೆ ರೀತಿಯ ಕಾಯಿಲೆಗಳಿರ್ತವೆ. ಬಟ್ ಬೇಸಿಗೆಯಲ್ಲಿ ನೀವು ಭಾಳ ಇಂಪಾರ್ಟೆಂಟು ಹೆಚ್ಚು ನೀರು ಕುಡಿಯೋದು, ಹೈಡ್ರೇಷನ್ ಅಂತೀವಿ. ಯಾರಿಗೆ ರೇಷನ್ ಅಂದರೆ ಡಯಾಲಿಸಿಸ್ ಮಾಡೋರು, ಹಾರ್ಟ್
ಕಾರ್ಡಿಯೋ ಮೆಗಲಿ ಅಂತೀವಿ, ಅಂಥವ್ರಿಗೆ ಮಾತ್ರ ರಿಸ್ಟ್ರಿಕ್ಷನ್ನು, ಬೇರೆ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವು ಕುಡಿಯೋದಕ್ಕಿಂತಲೂ ಅರ್ಧ ಲೀಟ್ರ್ ನೀರು ಜಾಸ್ತಿ ಕುಡಿಸಿ. ಇದು ಭಾಳ ಇಂಪಾರ್ಟೆಂಟು. ನಮಸ್ಕಾರ.